ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಸ್ಥಳೀಯರ ಆಗ್ರಹ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ತಾಲೂಕಿನ ಕಾವರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಡ್ಲೂರು ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡುವಂತೆ ಸ್ಥಳೀಯರು ಹಾಗೂ ಪ್ರಜ್ಞಾವಂತ ನಾಗರಿಕರು ಆಗ್ರಹಿಸಿದ್ದಾರೆ. ಸ್ಥಳೀಯರ ಪ್ರಕಾರ ಈ ಕುರಿತು ಗ್ರಾಮ ಸಭೆ ಹಾಗೂ ವಿವಿಧ ಕುಂದುಕೊರತೆ ಸಭೆಗಳಲ್ಲಿ ಹಲವಾರು ಬಾರಿ ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಆಡಳಿತದ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಂಡ್ಲೂರು ಬಸ್ ನಿಲ್ದಾಣದ ಸುತ್ತಮುತ್ತ ಗ್ರಾಮ ಪಂಚಾಯತ್ಗೆ ಸೇರಿದ ಬಾಡಿಗೆ ಅಂಗಡಿಗಳು, ರಿಕ್ಷಾ ನಿಲ್ದಾಣ ಹಾಗೂ ವಾರದ ಸಂತೆ ಮಾರುಕಟ್ಟೆ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿದಿನ ನೂರಾರು ಜನರು ಈ ಪ್ರದೇಶಕ್ಕೆ ಆಗಮಿಸುತ್ತಾರೆ. ಆದರೆ ಸಾರ್ವಜನಿಕ ಶೌಚಾಲಯದ ಕೊರತೆಯಿಂದ ಮಹಿಳೆಯರು ಹಾಗೂ ವೃದ್ಧರು ಮತ್ತು ಪ್ರಯಾಣಿಕರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಬಾಬು ಅವರು ತಿಳಿಸಿದ್ದಾರೆ. ವಿಶೇಷವಾಗಿ ದೂರದ ಊರುಗಳಿಂದ ಬರುವ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ಸಂಕಷ್ಟಕ್ಕೆ ಕಾರಣವಾಗಿದ್ದು ಈ ಸಮಸ್ಯೆಯನ್ನ ಶೀಘ್ರದಲ್ಲೇ ಪರಿಹರಿಸಬೇಕು ಎಂದು ರಿಕ್ಷಾ ಚಾಲಕರು ಕೂಡ ಒತ್ತಾಯಿಸಿದ್ದಾರೆ. ಸ್ಥಳೀಯ ಪುರುಷರು ಬಸ್ ನಿಲ್ದಾಣದ ಹಿಂದೆ ಕೋಳಿ ಅಂಗಡಿಯ ಎದುರುಗಡೆ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ. ಒಟ್ಟಾರೆಯಾಗಿ ಸಾರ್ವಜನಿಕ ಆರೋಗ್ಯ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಬೇಕಾದ ಸ್ಥಳದಲ್ಲೇ ಮೂಲಭೂತ ಸೌಲಭ್ಯಗಳ ಕೊರತೆ ಕಂಡುಬರುತ್ತಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಶಾಸಕರು ತಕ್ಷಣ ಇತ್ತ ಕಡೆ ಗಮನ ಹರಿಸಿ ಕಂಡ್ಲೂರು ಬಸ್ ನಿಲ್ದಾಣದ ಬಳಿ ಸುಸಜ್ಜಿತ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿ ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ಗೋಪಾಲ್ ಕಾವರಾಡಿ, ಕೋಸ್ಟಲ್ ನ್ಯೂಸ್, ಕುಂದಾಪುರ. ನಾನು ಹೇಳ್ತೇನೆ, ಒಂದು ನಿಮಿಷ ಹಾಕಿ ಪಂಚಾಯತಿಗೆ ಅರ್ಜಿ ಕೊಟ್ಟಿದೆ ಸಾರ್ವಜನಿಕವಾಗಿ. ರಿಕ್ಷಾ ಸ್ಟ್ಯಾಂಡಿನವರು ಎಲ್ಲ ದಸ್ಕತ್ತಾಗಿದ್ದಾರೆ. ಅದಕ್ಕೆ ಆ ದಿವಸ ಜನಸಂಪರ್ಕ ಸಭೆಯಲ್ಲಿ ಕೊಟ್ಟಿದ್ದೇನೆ ಅದನ್ನ. ಅವ ಹೇಳ್ರಿ ನಾವು ಈ ವರ್ಷ ಖಂಡಿತ ಮಾಡ್ತೇವೆ. ಪುನಃ ಮತ್ತೊಂದು ಜನಸಂಪರ್ಕ ಸಭೆಯಲ್ಲಿ ಕೇಳ್ರೆ 90,000 ಇಟ್ಟಿದ್ದೇವೆ, ಕೂಡಲೇ ಆಗ್ತದೆ ಅಂತ ಹೇಳ್ರಿ. ನಮಗೆ ನಾವೇನು ಬಿಡಿ, ಎಲ್ಲರೂ ರಸ್ತೆ ಬದಿಯಲ್ಲೇ ಮನೆ ಎಲ್ಲಿ ಬೇಕಾದರೂ ಮೂತ್ರ ಮಾಡ್ಬೋದು. ಸಾಧಾರಣ ವಯಸ್ಸಾದ ಹೆಂಗಸರು ಮೊನ್ನೆ ಇಲ್ಲೊಂದು ಎಂತಕ್ಕೂ ಬಂದು ಹೆಂಗಸು ಯಾರನ್ನೂ ಕರ್ಕೊಂಡು ಬಂದು ಒಂದು ಮೂತ್ರ ದೊಡ್ಡಿ ತೋರಿಸಿ ಅಂದ್ರೆ ಅದನ್ನೇ ತೋರಿಸ್ರು. ಆ ಹೆಂಗಸು ಅದನ್ನು ನೋಡಿ ಏಸಿಗೆ ಆಗಿ ವಾಪಸ್ ಹೋಯ್ತು. ಮುದುಕಿ ಒಂದು 65-70 ವರ್ಷದವ್ರು. ಮತ್ತು ಯಾರೋ ಹೊಸ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದರೆ ನಮ್ಮಂಥವರೆಲ್ಲ ಅಲ್ಲೆಲ್ಲ ರಸ್ತೆ ಬದಿಯಲ್ಲಿ ನಿಂತರೆ ಯಜಮಾನ್ರೆ ಹೀಗೆ ತೋರಿಸ್ತಾರೆ ಒಂದು ಎಲ್ಲಿ ಉಂಟಂತ, ಒಂದು ಟಾಯ್ಲೆಟ್ ಎಲ್ಲಿ ಉಂಟಂತ. ನಮ್ಮ ಕಂಡ್ಲೂರು ಪಂಚಾಯತಿನವ್ರು ನಾವು ಅರ್ಜಿ ಕೊಟ್ಟರು ಜನಸಂಪರ್ಕ ಸಭೆಯಲ್ಲಿ 90,000 ಮಂಜೂರಾತಿ ಮಾಡಿ ಅಂತ ಹೇಳಿ ಸುಳ್ಳು ಹೇಳಿ ಜನಸಂಪರ್ಕ ಸಭೆಗೆ ಇನ್ನೂ ಹಾಗೆ ಇಟ್ಕೊಂಡಿರು. ಅವರಿಗೆ ಯಾರು ಏನು ಹೇಳಿದ್ರು ಕೇಳುವುದಿಲ್ಲ. ಅಧಿಕಾರಿಗಳಂತೂ ಬದಿ ಬರುವುದಿಲ್ಲ ಬಿಡಿ, ಅವರಿಗೆ ಅವಶ್ಯಕತೆ ಇಲ್ಲ. ಅವರೆಲ್ಲ ಫ್ಯಾನ್ ಮಧ್ಯೆ ಆರಾಮ್ ಕೂತ್ಕೊಂತಾರೆ. ಈಗ ನಾನು ಯಾಕೆ ಹೇಳ್ತೇನೆ, ನಮಗೇನು ಹಚ್ಕತ್ತೆ, ನಾವು ಇಲ್ಲೇ ಬಂದು ಮೂತ್ರ ಮಾಡೋದು ಪ್ರತಿದಿನ. ನಾವೆಲ್ಲ ಏಜ್ ಆದವ್ರು, ನಮ್ಗೆ ಮೂತ್ರ ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಯಿತಾ, ಪೈಖಾನೆ ಬಂದರೆ ಮನೆಗೆ ಓಡಬೇಕು. ಮತ್ತು ಇಲ್ಲೆಲ್ಲ ಮತ್ತೆ ವ್ಯವಸ್ಥೆ ಇಲ್ಲ. ಈ ಥರ ಗ್ರಾಮ ಪಂಚಾಯತ್ ಇರೋದು ನಮ್ಮ ಕಾವರಾಡಿ ಪಂಚಾಯತ್ ಒಂದೇ. ಮತ್ತು ಇದಕ್ಕಿಂತ ಹೆಚ್ಚು ಏನೂ ಉಳಿದಿಲ್ಲ ಸರ್. ಸರ್ ಅಬ್ದುಲ್ ರಜಾಕ್. ಏನು ಸಮಸ್ಯೆ ಸರ್ ಇಲ್ಲಿ? ಸಮಾಚಾರ ಏನು ಸರ್, ಇಲ್ಲಿ ನೋಡಿ ಕಂಡ್ಲೂರಲ್ಲಿ ಟಾಯ್ಲೆಟಿನ ಕತೆ ನೋಡಿ ಏನಾಗಿದೆ ಅಂತೇಳಿ. ಎಷ್ಟು ವರ್ಷದಿಂದ ಈಗ ಇಲ್ಲಿ ಹೆಚ್ಚು ಕಡಿಮೆಯಿಂದ ಒಂದು 10-15 ವರ್ಷದಿಂದ ಹಿಂಗೆ ಉಂಟು. ಒಂದು ಬಸ್ಸಿಗೆ ಬತ್ತರೆ ಹೆಂಗಸರು ಮಕ್ಕಳು ಬತ್ತರೆ ಅವ್ರಿಗೆ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ನಮ್ಮ ರಿಕ್ಷಾದವರಿಗೆ ಮತ್ತು ಇಲ್ಲಿ 1000 ಜನರಿಗಿದ್ರೆ ಅವರಿಗೂ ಏನು ವ್ಯವಸ್ಥೆ ಇಲ್ಲ. ಈ ಬಗ್ಗೆ ಏನಾದ್ರು ಗ್ರಾಮ ಪಂಚಾಯತ್ ಮನೆ ಗ್ರಾಮ ಪಂಚಾಯತಿಗೆ ವಾರಕ್ಕೆ ಒಂದ್ಸರಿ ಹೋಗ್ದಂಗೆ ಹೋಗ್ತೇವೆ ನಾವು. ಏನು ನಿಮಗೆ ಇದು ಮಾಡಿ ಏನೂ ಇಲ್ಲ. ಈಗ ಮುಂದೆ ಏನು ಮಾಡಬೇಕಂತ ಮುಂದೆ ಏನು ಮಾಡಬೇಕು, ಮುಂದೆ ನಾವು ಗ್ರಾಮ ಪಂಚಾಯತ್ನವರಿಗೆ ಟಾಯ್ಲೆಟ್ ಇಲ್ಲ, ಅಲ್ಲಿ ಹೋಗಿ ಒಂಚೂರು ಇದನ್ನು ಚೆಕಪ್ ಮಾಡಿ. ಗ್ರಾಮ ಪಂಚಾಯತರು ಇದ್ದರೆ ಟಾಯ್ಲೆಟನ್ನು ತೆಗೆದು ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಅವರೀಗ ಟಾಯ್ಲೆಟಿಗೆ ಹೋಗ್ತಾ ಇದ್ದಾರೆ ಹೆಂಗಸರು ಮಕ್ಕಳು. ಮುಂದೆ ಶೌಚಾಲಯ ಆಗೋದಿಲ್ಲ ಅಂದರೆ ನಿಮ್ಮ ಈ ಗ್ರಾಮಸ್ಥರು ಹಿತರಕ್ಷಣೆ ವೇದಿಕೆ ಅಥವಾ ಇನ್ನೊಂದು ಏನಾದರೂ ಪ್ರತಿಭಟನೆ ಅಂತ ಏನಾದ್ರು ಇದೆಯಾ? ಪ್ರತಿಭಟನೆ ಮಾಡ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ತಿರ ಇದೆ, ಪೊಲೀಸ್ನವರು ಬಂದು ನಮಗೆ ಲಾಠಿ ಚಾರ್ಜ್ ಮಾಡ್ತಾರೆ. ನನ್ನ ಹೆಸರು ಚಂದ್ರಮಗೌಡ ಅಂತ. ಈ ನಮ್ಮ ಕಂಡ್ಲೂರು ಪಂಚಾಯತಲ್ಲಿ, ಕಾವರಾಡಿ ಪಂಚಾಯತಲ್ಲಿ ಒಂದು ಮೂಲಸೌಕರ್ಯ ಅಂದರೆ ಒಂದು ಕುಡಿಯೋ ನೀರು, ದಾರಿದೀಪ, ವಾಶ್ರೂಮ್ಸ್ ಇವೆಲ್ಲ ಬೇಕಾಗ್ತದೆ. ಅದೀಗ ಪಂಚಾಯತಿಗೆ ನಾವೆಲ್ಲ ಹೇಳಿದ್ವಿ ಆಗಲೇ. ಹೇಳಿದ್ರೆ ಅದು ಏನು ಮಾಡಲಿಲ್ಲ. ಇಲ್ಲಿ ಹೆಂಗಸರೆಲ್ಲ ಬಂದರೆ ಪಾಪ ಬಸ್ಸಿಗೆ ಬಂದು ಹೆಂಗಸಿಗೆಲ್ಲ ಒಂದು ವಾಶ್ರೂಮ್ ಇಲ್ಲ. ಮೊನ್ನೆ ಒಂದೊಬ್ಬರು ಹೆಂಗಸಿಗೆ ಬಂದಿರೋ ವಾಶ್ರೂಮ್ ಇಲ್ಲದೆ ನಮ್ಮ ಕೇಳಿದ್ರು. ಇದು ಮತ್ತದಕ್ಕೆ ಒಂದು ವಾಶ್ರೂಮ್ ಮಾಡಿ, ಒಂದು ನೀರು ವ್ಯವಸ್ಥೆ ಮಾಡಿ, ದಿನ ಒಂದು ವಾಶ್ ಗಿಶ್ ಮಾಡುವಂಥದ್ದೆಲ್ಲ ಮಾಡ್ತಿಲ್ಲ. ನಾವು ಗಂಡಸರೆಲ್ಲ ಉಚ್ಚೋಕೆ ಬತ್ತೆ ಅಂತ ಎಲ್ಲ ಮಾಡ್ಕೊಬತ್ತಪ್ಪ, ಹಿಂಸೆ ಕಷ್ಟ ಆಗ್ತೈತೆ. ಅದನ್ನೊಂದನ್ನು ವ್ಯವಸ್ಥೆ ಮಾಡಿಕೊಟ್ಟು ಒಳ್ಳೆ ಪಂಚಾಯತ್ ಅದು ಮಾಡೋದಿಲ್ಲ. ಮತ್ತು ಈ ಕಸ ಗಿಸ ಅದು ಪಂಚಾಯತ್ನವ್ರು ಹೇಳಿತ್ತು ಮೊನ್ನೆ ಅವ್ರು ಸಿಕ್ಕಿರೋ ಒಬ್ಬರು ಪಿಡಿಯೋ, ಸರ್ ಹಿಂಗೆ ಮಾಡಿ ಕಸ ವ್ಯವಸ್ಥೆ ಮಾಡಿಕೊಡಿ, ಒಂದು ಗಾಡಿ ಮಾಡಿ. ಅದು ಮಾಡ್ರು ಅವ್ರು ಮಾಡಲಿಲ್ಲ. ಎಲ್ಲಿ ಕಂಟ್ರೋಲ್ ಕಸ ಹಾಕ್ತಂದ್ರು. ಈಗ ಮಳೆಗಾಲ, ಈಗ ಸೊಳ್ಳೆಗಿಲ್ಲ ಆದರೆ ಕೈಲ ಬರೋದು ಜಾಸ್ತಿ ಮಳೆಗಾಲದಾಗೆಲ್ಲ. ಬೇಸಿಗೆಯಲ್ಲಿ ಏನೂ ಬರೋದಿಲ್ಲ. ಈ ಮಳೆಗಾಲದಲ್ಲ ಏನು ಡೆಂಗ್ಯೂ ವೈರಸ್ ಕೇಸ್ ಬಂದರೆ ಪಂಚಾಯತಲ್ಲಿ ಸಮಸ್ಯೆ ಆಗುತ್ತೆ. ರೋಗಕ್ಕೆ ಬಂದರೆ ಅದಕ್ಕೆ ಗುಣಪಡಿಸೋಕ್ಕಾಗ್ತಿಲ್ಲ. ಈಗ ಎಲ್ಕೊಂಡು ಸೊಳ್ಳೆ ಜಾಸ್ತಿ ಇರುತ್ತೆ.
ಅದಕ್ಕೆಲ್ಲ ಒಂದು ಪಂಚಾಯತ್ ಏನೋ ಒಂದು ಮಾಡಿ ಡೆವಲಪ್ ಮಾಡ್ರೆ ಒಳ್ಳೆ ಆಯ್ತಲ್ಲ. ಟಾಯ್ಲೆಟ್ ಇಲ್ಲ, ವಾಶ್ರೂಮ್ ಇಲ್ಲ, ಅದನ್ನು ಫಸ್ಟ್ ಮಾಡಿಸ್ಕೋ ಅವರಿಗೆ.